ತುಂಬಾನೇ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಮನೆಯಲ್ಲೇ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಿದ್ರು ನೋಡಿ, ಅದೇ ರೀತಿಯಾಗಿ ನಾನ್ ನಿಮ್ಗೆ ಇವತ್ತು ಉಪ್ಪಿನಕಾಯಿ ಹೇಳ್ಕೊಡ್ತೀನಿ. ಇದ್ರದ್ದು ಇಂಗ್ರೀಡಿಯೆಂಟ್ಸು ಅಷ್ಟೇ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಟೇಸ್ಟಿ ಉಪ್ಪಿನಕಾಯಿ ಮಾಡ್ಬೋದು. ಇಲ್ಲಿ ಹುಳಿ ಮಾವಿನಕಾಯಿನ ನೀವು ತಗೋಬೇಕು. ನಾನಿಲ್ಲಿ ತೋತಾಪುರಿನ ತಗೊಂಡಿದ್ದೀನಿ. ಈ ಊರ್ ಸೈಡ್ ಅಥವಾ ಹಳ್ಳಿನಲ್ಲಿ ಉಪ್ಪಿನಕಾಯಿ ಮಾಡೋದೇ ಮಾವಿನಕಾಯಿ ಅಥವಾ ಮಿಡಿ ಸಿಗುತ್ತೆ. ನೀವು ಅದರಿಂದನೂ ಇದನ್ನ ಮಾಡ್ಕೋಬಹುದು. ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿ ಹಾಗೆ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡ ದೊಡ್ಡ ಹೋಲ್ ಬೇಕು ನೋಡಿ ಅಷ್ಟು ದೊಡ್ಡದು ಕಟ್ ಮಾಡ್ಕೊಳ್ಳಿ. ನೋಡಿ ನಾವು ಈ ತರ ಕಟ್ ಮಾಡಿ ಆದ್ಮೇಲೆ ಇದಕ್ಕೆ ತಣ್ಣೀರೆಲ್ಲ ಏನು ತಾಗಿಸ್ಬಾರ್ದು. ಇದನ್ನ ಒಂದು ಗ್ಲಾಸ್ ಜಾರ್ ಅಥವಾ ನಾನು ಈ ತರ ಒಂದು ಪುಟಾಣಿ ಭರಣಿ ತಗೊಂಡಿದ್ದೀನಿ, ಇದ್ರೊಳಗೆ ಹಾಕೊಂತೀನಿ. ನಾನಿಲ್ಲಿ ಅರ್ಧ ಮಾವಿನಕಾಯಿನ ಅಷ್ಟೇ ಹಾಕೊಂಡಿದ್ದೀನಿ. ಈ ಭರಣಿನಲ್ಲಿ ಅಷ್ಟೇ ಹಿಡಿಯೋದು. ನಮ್ಮನೆಯಲ್ಲಿ ಉಪ್ಪಿನಕಾಯಿನ ನಾನೇ ಜಾಸ್ತಿ ತಿನ್ನೋದು. ನನಗೆ ಅರ್ಧ ಮಾವಿನಕಾಯಿನ ಉಪ್ಪಿನಕಾಯಿನೇ ಸುಮಾರು ದಿನ ಬಂತು. ನಾನು ಈ ವಿಡಿಯೋ ಮಾಡಿ 1 ತಿಂಗಳಾದ್ಮೇಲೆ ನಿಮ್ಗೆ ಈ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಇಷ್ಟು ದಿನ ಆದ್ರೂ ಈ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿತ್ತು. ನಾನಿಲ್ಲಿ ಅರ್ಧ ಮಾವಿನಕಾಯಿಗೆ 1 ದೊಡ್ಡ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ. ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ 1 ಸ್ಪೂನ್ ಸಾಕು. ಇವಾಗ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಉಪ್ಪು ಹಾಕಿದ್ಮೇಲೆ ನಾನು ಇದನ್ನ ಒಂದು 12 ಅವರ್ಸ್ ಇಟ್ಟಿದ್ದೀನಿ. ಉಪ್ಪೆಲ್ಲ ಮಾವಿನಕಾಯಿಗೆ ಚೆನ್ನಾಗಿ ಹಿಡಿಬೇಕು. ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನ ಮುಚ್ಚಿ ಒಂದು 12 ಗಂಟೆ ಇಟ್ಟೆ. ನೋಡಿ 12 ಗಂಟೆ ಆದ್ಮೇಲೆ ನೋಡಿದ್ರೆ ಮಾವಿನಕಾಯಿ ಎಲ್ಲ ನೀರು ಬಿಟ್ಟಿದೆ. ಇದು ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ಇದಕ್ಕೆ ಮಸಾಲ ಮಾಡ್ಕೊಳ್ಳೋಣ. ಮಸಾಲಕ್ಕೆ 6 ಕೆಂಪು ಮೆಣಸಿನಕಾಯಿ, 6 ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಸಾಸಿವೆನ ತಗೊಂಡಿದ್ದೀನಿ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಮೆಣಸಿನಕಾಯಿ ಹಾಕೊಂಡೆ ಹಾಗೆ 6 ಹೆಸರು ಬೆಳ್ಳುಳ್ಳಿನೂ ಹಾಕೊಂಡಿದ್ದೀನಿ. ನಂತರ ನೋಡಿ ಇಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಸಾಸಿವೆನ ತಗೊಂಡಿದ್ದೀನಿ. ಇದು ಹಸಿ ಸಾಸಿವೆ, ಏನು ಫ್ರೈ ಮಾಡ್ಕೊಂಡಿಲ್ಲ. ಇದನ್ನು ಹಾಕೊಳ್ತಾ ಇದ್ದೀನಿ. ಈಗ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕೊಂತಿದ್ದೀನಿ. ಇವಾಗ ಇದಕ್ಕೆ ಈ ಮಾವಿನಕಾಯಿ ನೀರು ಬಿಟ್ಟಿರುತ್ತಲ್ವಾ, ಆ ನೀರನ್ನ ಹಾಕೊಳ್ತಿದ್ದೀನಿ. ನಿಮಗೆ ಎಕ್ಸ್ಟ್ರಾ ಏನಾದರೂ ನೀರು ಬೇಕು ಅಂತ ಇದ್ರೆ ನೀವು ಬಿಸಿ ಮಾಡಿರೋ ನೀರನ್ನ ಹಾಕೋಬೇಕು. ಇದಕ್ಕೆ ತಣ್ಣಗಿನ ನೀರು ಸೇರಿಸಬಾರ್ದು. ನೋಡಿ ಇವಾಗ ಈ ಪೇಸ್ಟ್ ರೆಡಿ ಆಗಿದೆ. ನೋಡಿ ಇವಾಗ ನಾನು ಇದನ್ನ ಡೈರೆಕ್ಟ್ ಆಗಿ ಮಾವಿನಕಾಯಿಗೆ ಸೇರಿಸ್ತಾ ಇದ್ದೀನಿ. ಇದನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಉಪ್ಪೆಲ್ಲ ಕರೆಕ್ಟ್ ಆಗೇ ಇರುತ್ತೆ. ನಿಮ್ಗೆ ಏನಾದ್ರು ಉಪ್ಪು ಬೇಕು ಅನ್ಸಿದ್ರೆ ಆಡ್ ಮಾಡ್ಕೊಳ್ಳಿ. ಇದನ್ನ ನೀವು ಇವತ್ತೇ ಯೂಸ್ ಮಾಡ್ಕೋಬಹುದು ಅಥವಾ ನೀವು ಒಂದಿನ ಬಿಟ್ಟು ಯೂಸ್ ಮಾಡ್ಕೊಂಡ್ರು ಇದು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಸಿಂಪಲ್ ಆಗಿರೋ ಉಪ್ಪಿನಕಾಯಿನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಗೆ ಇವತ್ತಿನ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.